एक बार फिर ज़ीरो डेवलपमेंट ने अपना नंगा नाच दिखाया। आज एक मिनी गुड्स व्हीकल उन्हीं बदनसीब खड्डों का शिकार बन गई जो हर दिन किसी नए हादसे का इंतज़ार कर रहे हैं। रोड पर नहीं, जैसे दलदल में चल रही हो ज़िंदगी। गनीमत रही कि ड्राइवर को कोई नुकसान नहीं हुआ। ये कोई BMW या VIP कार नहीं है, ये वही मिनी गुड्स व्हीकल है जिसमें एक मजदूर अपने बच्चों का पेट भरने का सपना लेकर चला था, मगर रोड के बड़े खड्डों ने उसके सपने ज़ख्मी कर दिए। जो खड्डे आज मिनी व्हीकल के लिए हादसे का सबब बन गए, कल यही हैवी गुड्स व्हीकल को भी पलट सकते हैं। ये सड़क नहीं, एक मौत का जाल बन चुकी है। जितनी बार जनता चीखी उतनी बार फाइल फॉरवर्ड हो गई का ड्रामा हुआ, मगर असली काम ज़ीरो। लगता है प्रशासन ने अपने जिम्मेदारियों का पोस्टमार्टम कर दिया है। नींद में डूबा सिस्टम हर रोज़ किसी नए हादसे का इंतज़ार कर रहा है। जिम्मेदारी का सवाल जवाब देने वाला कौन? व्हीकल के नुकसान की भरपाई कौन करेगा? मजदूर का नुकसान जो हुआ उसका हिसाब किससे लिया जाएगा? रोड मेंटेनेंस पर किसका कंट्रोल है? ये सवाल अब भी सिर्फ हवा में घूम रहा है, जवाब देने वाला कोई नहीं। अगर अब भी सड़क की मरम्मत नहीं हुई तो कल कोई जान भी चली जा सकती है। याद रखो, एक हादसा नहीं, एक वार्निंग है। ಇದು ನಮ್ಮ ಬಸವ ಕಲ್ಯಾಣ ಅಗ್ನಿಶಾಮಕ ಠಾಣೆಯ ಒಂದು ಪ್ರಮುಖ ರಸ್ತೆಯಾಗಿದ್ದು, ಈ ರಸ್ತೆಯಲ್ಲಿ ಪ್ರತಿನಿತ್ಯಲೂ ಇಂತಹ ಘಟನೆಗಳು, ಹಲವಾರು ಘಟನೆಗಳು ನಮ್ಮ ಈ ಒಂದು ಅಗ್ನಿಶಾಮಕ ಠಾಣೆಯ ಸಂಬಂಧಿತರಾಗಿರ್ತಕ್ಕಂಥ ಈ ಒಂದು ರಸ್ತೆಯಲ್ಲಿ ಜರುಗ್ತಾ ಇದ್ದಾವೆ. ಅದಲ್ಲದೆ ಇದರ ಸಂಬಂಧಿತ ಎಲ್ಲ ಅಂಕಿಅಂಶಗಳನ್ನು ಅಥವಾ ಈ ಒಂದು ರಸ್ತೆಯ ಸಮಸ್ಯೆಗಳನ್ನು ನಾವು ಹಲವಾರು ಬಾರಿ ಸಂಬಂಧಿತ ಅಧಿಕಾರಿಗಳಿಗೆ ಇದರ ಬಗ್ಗೆ ಮನವಿ ಪತ್ರಗಳನ್ನು ಕೊಡೋದಲ್ಲದೆ ಇದರ ಬಗ್ಗೆ ಇರ್ತಕ್ಕಂಥ ಒಂದು ಸಮಸ್ತ ಸಮಸ್ಯೆಗಳನ್ನು ಈಗಾಗಲೇ ಅವ್ರ ಜೊತೆ ಚರ್ಚೆ ಮಾಡಿದಾಗ ಅವ್ರು ಕೇವಲ ಬರೋದು, ಇಲ್ಲಿ ಇರ್ತಕ್ಕಂಥ ಒಂದು ಸರ್ವೆ ಮಾಡೋದು ಅಥವಾ ಸ್ವಲ್ಪ ಮಟ್ಟಿಗೆ ಮಣ್ಣು ಹಾಕಿ ಈ ಥರ ಒಂದು ವ್ಯವಸ್ಥೆಯನ್ನು ಹದಗೆಟ್ಟೋದಕ್ಕೆ ಒಂದು ಸಮಸ್ಯೆಯನ್ನು ಇವತ್ತು ಇಲ್ಲಿ ಸಂಭವಿಸ್ತಾ ಇದೆ. ನಾವು ಏನಂತಂದ್ರೆ ಅಗ್ನಿಶಾಮಕ ಇಲಾಖೆ ನಮ್ಮ ವಾಹನಗಳು ಕೂಡ ಇಲ್ಲಿಂದ ಪ್ರತಿನಿತ್ಯ ನಾವು ಸಾಗಬೇಕಾದ್ರೂ ಕೂಡ ನಮಗೇನಪ್ಪಾ ಅಂತಂದ್ರೆ ನಾವು ತುರ್ತು ಪರಿಸ್ಥಿತಿಗೆ ನಾವು ಸ್ಪಂದನೆ ಮಾಡತಕ್ಕಂಥ ನಮ್ಮ ಒಂದು ಇಲಾಖೆಯಾಗಿದ್ದು, ನಮ್ಮ ವಾಹನ ಕೂಡ ಇಲ್ಲಿ ಓಡಾಡೋಕ್ಕೆ ತುಂಬಾ ಒಂದು ಅಹಿತಕರವಾಗಿರ್ತಕ್ಕಂಥ ಈ ಒಂದು ರಸ್ತೆ ಒಂದು ದೊಡ್ಡ ಸಮಸ್ಯೆ ನಮ್ಮದಾಗಿದ್ದು, ಈ ಸಮಸ್ಯೆ ಬಗ್ಗೆ ತುರ್ತಾಗಿ ಸಂಬಂಧಿತ ಅಧಿಕಾರಿಗಳಿಗೆ ಇರ್ತಕ್ಕಂಥ ಶಾಸಕರುಗಳಾಗಲಿ, ಅಲ್ಲಿ ಇರ್ತಕ್ಕಂಥ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರುಗಳಾಗಲಿ ಅಥವಾ ಸಂಬಂಧಪಟ್ಟಂಥ ಯಾವುದೇ ರಾಜಕೀಯ ವ್ಯಕ್ತಿಗಳು, ನಗರಸಭೆಯವರಾಗಲಿ ಇದರ ಬಗ್ಗೆ ಬೇಗನೆ ಬಂದು ಒಂದು ತುರ್ತಾಗಿ ಈ ಒಂದು ರಸ್ತೆಯನ್ನು ಪರಿಶೀಲಿಸಿ ಇದರ ಒಂದು ದುರಸ್ತಿಗೆ ಸಂಬಂಧಿತ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂದು ಒಂದು ಮಾಧ್ಯಮದ ಮೂಲಕ ನಾವೆಲ್ಲ ಅಗ್ನಿಶಾಮಕ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಕೇಳ್ಕೊತಾ ಇದ್ದೀವಿ.